ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ರೇಣುಗೌಡ. ಇವತ್ತು ನಮ್ಮ ಮನೆ ದೇವಸ್ಥಾನದ ನಮ್ಮೂರಲ್ಲಿ ಇವತ್ತು ದೇವಸ್ಥಾನದ ಓಪನಿಂಗ್ ಇದೆ. ಅದಕ್ಕೆ ಇವತ್ತೆಲ್ಲರೂ ರೆಡಿಯಾಗಿದ್ದೀವಿ, ಅಲ್ಲಿ ಹೋಗ್ತಾ ಇದ್ದೀವಿ. ಹೇಗೆ ರೆಡಿಯಾಗಿದ್ದೀವಿ ನೋಡಿ. ಅಮ್ಮ ಈಗ ರೆಡಿಯಾಗಿದ್ದಾರೆ ಗೈಸ್. ಎಸ್ ಅಲ್ಲೋಡಿ ಹೆಂಗೆ ಓಡೋಗ್ತಿದ್ದಾರೆ. ಇದು ಶ್ರೇಯಾ ಅವರು ನೋಡಿ ಹಿಂಗೆ ರೆಡಿ ಆಗಿದ್ದಾರೆ. ಇದು ನಮ್ಮ ಅಜ್ಜಿ ಹಿಂಗೆ ರೆಡಿ ಆಗಿದ್ದಾರೆ. ಇದು ಇಮಾನ್ ಹಿಂಗೆ ರೆಡಿ ಆಗಿದ್ದಾರೆ. ನಾನು ತೋರ್ಸ್ರೆ ಇದು ನಮ್ಮ ಅಕ್ಕ ಹಿಂಗೆ ಆಗಿದ್ದಾರೆ. ಚೆನ್ನಾಗಿ ಕಾಣ್ತಿದ್ದಾರೆ ಫ್ರೆಂಡ್ಸ್. ಥ್ಯಾಂಕ್ ಯು ಸೊ ಮಚ್. ಆಫ್ ಮಾಡಿಕೊಂಡು ಇಲ್ಲಿ ನೋಡಿ ಕಪ್ಪಿ ತಿಪ್ಪ ಇದೆ ಹೆಂಗೆ ಓಡ್ತಿದ್ದಾರೆ. ಆಲ್ರೆಡಿ ಬರ್ತಿದ್ದಾರೆ, ನೀವು ನೋಡ್ಬೋದು. ನೋಡಿ ಫ್ರೆಂಡ್ಸ್ ಲೇಟ್ ಮಾಡ್ಬಿಟ್ರು ಇಬ್ರು ಹೆಂಗ್ ಓಡ್ತವ್ರೆ ಗಿಡಿಗೆ. ನಾನು ಮತ್ತೆ ನಿಧಾನಕ್ಕೆ ಹೋಗ್ತಾ ಇದ್ದೀರಿ. ನಂಗೆ ಬರಿಕದಲ್ಲಿ ನಡೆಯೋಕ್ಕೆ ಅದು ಇದ್ರ ಮೇಲೆ ನಡೀರಿ. ಕಲಶ ಹೊರ ಮುಂಚೆ ಕಂಕಣ ಕಟ್ಟಿಸ್ಕೊಬೇಕು. ಅದಾದಮೇಲೆ 3 ಪ್ರದಕ್ಷಿಣೆ ಹಾಕಿ ಆಮೇಲೆ ಕಲಶ ಹೊರಕ್ಕೆ ಹೋಗಬೇಕು. ಇಲ್ಲಿ ನಾವು ಅದನ್ನೇ ಮಾಡ್ತಾ ಇದ್ದೀವಿ. ಯಾರ್ಯಾರು ಕಳಶ ಹೊರ್ತಾರೆ ಆ ಹೆಣ್ಮಕ್ಳೆಲ್ಲ 2 ಗಂಟೆ ಅಷ್ಟೊತ್ತಿಗೆ ದೇವಸ್ಥಾನ ಹತ್ರ ಬರಬೇಕು ಅಂತ ಹೇಳಿದ್ರು. ನಾವು 2 ಗಂಟೆ ಅಲ್ಲ 2:15 ಆಗಿತ್ತೇನೋ ನಾವು ಬರುವಾಗ. ಅಷ್ಟೊತ್ತು ಕಾಲೇ ಎಲ್ಲರೂ ಬಂದ್ಬಿಟ್ಟು ಕಳಶ ಈಸ್ಕೊಂಡು ಹೋಗ್ಬಿಟ್ಟಿದ್ರು. ಹಂಗಾಗಿ ಬೇಗ ಬೇಗ ಓಡ್ ಬಂದ್ವಿ. ಇಲ್ಲಿ ಬಂದು ನಾವೇ ಲಾಸ್ಟು. ನಾವು ಈಸ್ಕೊಂಡು ಇವಾಗ ಹೋಗ್ತಾ ಇದ್ದೀವಿ. ಎಲ್ಲರೂ ಕಳಶ ಇಟ್ಕೊಂಡು ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂದರೆ, ಊರಿಂದ ಆಚೆ ಒಂದು ಗೊಂದಿ ಚಾನಲ್ ಅಂತ ದೊಡ್ಡ ಚಾನಲ್ ಇದೆ. ಅಂದರೆ ಹೆಚ್ಚು ಕಮ್ಮಿ ದೇವಸ್ಥಾನದಿಂದ 1 ಕಿಲೋಮೀಟರ್ ಆಗುತ್ತೆ. ಅಲ್ಲಿ ಗಂಗೆ ಪೂಜೆ ಮಾಡಿ, ಅಂದರೆ ಕಳಶಗಳಿಗೆಲ್ಲ ಪೂಜೆ ಮಾಡಿ ಗಂಗೆನ ತೊಗೊಂಬರೋದು ಕುಂಭಾಭಿಷೇಕಕ್ಕೆ. ನೋಡಿ ಇವಾಗ ಆ ಪ್ಲೇಸಿಗೆ ಬಂದ್ವಿ. ದೊಡ್ಡ ಚಾನಲ್. ಮುಂಚೆ ಎಲ್ಲ ಇಲ್ಲೆಲ್ಲ ಈಜಾಡ್ತಾ ಇದ್ವಿ ನಾವು ಚಿಕ್ಕ ವಯಸ್ಸಲ್ಲಿ. ಇವಾಗ ಆ ಪ್ಲೇಸ್ ಎಲ್ಲ ಶುದ್ಧ ಮಾಡಿಕೊಂಡು ಬಾಳೆ ಎಲೆ ಎಲ್ಲ ಹಾಸ್ಕೊಂಡು ಪೂಜೆಗೆಲ್ಲ ರೆಡಿ ಮಾಡ್ಕೊತಾ ಇದ್ದಾರೆ. ಫೆಬ್ರವರಿ ಮಂತಲ್ಲೇ ತುಂಬ ಬಿಸಿಲಿದೆ. ಹಂಗಾಗಿ ನಾನು ಸ್ವಲ್ಪ ಹಿಂದೆ ಕೂತಿದ್ದೆ. ಅಲ್ಲೊಂದು ಶಾಮಿಯಾನ ಹಾಕಿದ್ರು, ಅದ್ರ ಕೆಳಗಡೆ ಕೂತಿದ್ದೆ. ನನ್ನ ಮಗಳು ಮತ್ತು ನನ್ನ ತಮ್ಮನ ವೈಫು ಮುಂದೆ ಹೋಗ್ಬಿಟ್ಟು ವೀಡಿಯೋಸ್ ಎಲ್ಲ ಮಾಡಿಕೊಂಡು ಅಲ್ಲಿ ಏನೇನು ಮಾಡ್ತಿದ್ದಾರೆ ಅಂತ ಅವರು ನೋಡ್ತಾ ಇದ್ರು ನಿಂತ್ಕೊಂಡು. ನಾನು ಹೆಂಗಿದ್ರು ವೀಡಿಯೋಸ್ ಮಾಡ್ಕೊತಿದ್ದಾರಲ್ಲ ಅದರಲ್ಲೇ ನೋಡೋಣ ಬಿಡು ಅಂದ್ಬಿಟ್ಟು ನಾನು ಹೋಗಿ ಹಿಂದೆ ಕೂತಿದ್ದೆ. ಯಾಕಂದರೆ ತುಂಬ ಬಿಸಿಲಿತ್ತು. ಏನಪ್ಪ ಗೊತ್ತಿಲ್ಲ, ಈ ಸಲ ಫೆಬ್ರವರಿಲೇ ಸ್ಟಾರ್ಟ್ ಆಗ್ಬಿಟ್ಟಿದೆ ತುಂಬ ಬಿಸಿಲು. ಇನ್ನು ಮಾರ್ಚ್ ಏಪ್ರಿಲ್ ಮೇ ಕತೆ ಏನೋ ಗೊತ್ತಿಲ್ಲ, ಹೆಂಗೆ ತಡ್ಕೊಳ್ಳೋದು ಏನೋ. ಎಲ್ಲ ನೋಡೋಣ ಅಂದ್ಬಿಟ್ಟು ಮುಂದೆ ಕೂತಿದ್ರು. ಎಲ್ಲರೂ ತಂದಿರೋ ಕಳಶಗಳನ್ನೆಲ್ಲ ಇಸ್ಕೊಂಡು ಅಲ್ಲೆಲ್ಲಾದ್ರೂ ಒಂದೊಂದೇ ಪಕ್ಕದಲ್ಲಿ ಜೋಡಿಸ್ಕೊತಾ ಇದ್ದಾರೆ. ಈ ಕಳಶಗಳು ಹೆಂಗೆ ಅಂದರೆ, ಪ್ರತಿ ಮನೆಯಲ್ಲೂ ಅಂದರೆ ಯಾರ್ಯಾರು ಕಳಶ ಹೊರ್ತಾರೆ ಒಂದು ಕಳಶಕ್ಕೆ 1000 ರೂಪೀಸ್ ಅಂತ ಇಸ್ಕೊಂಡು ದೇವಸ್ಥಾನದಲ್ಲೇ ತಂದಿದ್ದಾರೆ. ಎಲ್ಲ ಕಳಶನೂ ಒಂದೇ ತರ ಇರಲಿ ಅಂದ್ಬಿಟ್ಟು ತುಂಬಾ ವ್ಯವಸ್ಥಿತವಾಗಿ ಎಲ್ಲದನ್ನು ಅರೇಂಜ್ ಮಾಡಿದ್ರು. ಇದು ನಮ್ಮೂರ ಅನ್ನೋಷ್ಟು ನನಗೆ ಶಾಕ್ ಆಯ್ತು. ಯಾಕಂದ್ರೆ ನಾವು ಹುಟ್ಟಿ ಬೆಳೆದಿರೋ ಊರಲ್ವಾ. ನಾವು ಮುಂಚೆಯಿಂದನೂ ಈ ಥರ ಯಾವತ್ತೂ ನೋಡ್ಕೊಂಡ್ ಬಂದಿಲ್ಲ. ಇಷ್ಟು ಚೆನ್ನಾಗಿ ಒಂಚೂರು ಗಲಾಟೆ ಇಲ್ಲದೆ, ಯಾರ್ದು ಮನಸ್ತಾಪಗಳಿಲ್ಲದೆ, ಒಂದಾದ್ಮೇಲೆ ಒಂದು ಕರೆಕ್ಟಾಗಿ ಅವ್ರು ಏನು ಅಂದ್ಕೊಂಡಿದ್ರು ಆ ಪೂಜೆಗಳನ್ನೆಲ್ಲ ಕರೆಕ್ಟಾಗಿ ಮಾಡ್ಕೊಂಬಂದ್ರು. 3 ದಿವಸನೂ ಕಣ್ಣು ತುಂಬ ನೋಡಿದ್ವಿ. ಎಷ್ಟು ಚೆನ್ನಾಗಿತ್ತು ಅಂದರೆ ಅದೇಗೆ ಹೇಳ್ಬೇಕು ಗೊತ್ತಿಲ್ಲ. ಮುಂಚೆ ಎಲ್ಲ ಸ್ವಲ್ಪ ಗಲಾಟೆಗಳು, ಒಂದು ಗಣಪತಿ ಬಿಡಬೇಕು ಅಂದ್ರೆ ಒಂದಷ್ಟು ಗಲಾಟೆ ಮಾಡ್ಕೊಳ್ಳೋರು. ಕ್ಯಾಸ್ಟ್ದು ಸ್ವಲ್ಪ ಗಲಾಟೆಗಳು ಜಾಸ್ತಿ ಇತ್ತು ಇಲ್ಲಿ. ಬಟ್ ಇವಾಗ ಮೇಲು ಕೀಳು, ಅವ್ರು ದೊಡ್ಡವರು ಇವ್ರು ಚಿಕ್ಕವರು ಅನ್ನೋ ಭೇದ ಭಾವ ಇಲ್ಲದೆ ಎಲ್ಲರೂ ಒಗ್ಗಟ್ಟಾಗಿ ಮುಂದೆ ನಿಂತ್ಕೊಂಡು ನಮ್ಮನೆ ಫಂಕ್ಷನ್ ಅನ್ನೋ ಥರ ಪ್ರತಿಯೊಬ್ಬರು ಅವ್ರವ್ರ ಕರ್ತವ್ಯಗಳನ್ನ ಮಾಡಿಕೊಂಡು ಕ್ಲೀನಾಗಿ ಮಾಡ್ಕೊಂಬಂದ್ರು. ಬಟ್ಟೆ ಹಾಕೋಬೇಕು ಬಿಚ್ಚಬೇಕು ಅನ್ಸ್ಬಿಡ್ತೆ. ಸೆಕೆ ಕಿತ್ಕೊಂಡು ಹರಿತೈತೆ ಅಂತೆಲ್ಲ ಕಡೆ ಬೊಟ್ಟು ಬಿಟ್ಟು ಅಲ್ಲೋ ನಿಮ್ಮ ಮಗ ಅಂತ
ಕಾಣ್ತಾ ಇಲ್ಲ. ಹಿಂದೆ ಕೊಡವ ಬಿಸಿಲು ಅಂತ. ಇವತ್ತೇ ಹೋಗೋಣ, ನಾಳೆ ಅಂತಮ್ಮ. ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಃ. ಎಲ್ಲ ಕಾರ್ಯದಿ ಒಳ್ಳೆ ಕಾರ್ಯದಿ ಶುಭ ಕಾರ್ಯದಿ ಮೊದಲನೆಯದಾಗಿ ವಿಘ್ನೇಶ್ವರ ಅಡಿದಾವರಗಳಿಗೆ ಪ್ರಣಾಮಗಳನ್ನು ಅರ್ಪಿಸಿ ಹರ ಹರ ಮಹಾದೇವ ದೇವ, ಹರ ಹರ ಮಹಾದೇವ ದೇವ. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ ಎಂತೆನ್ನುವ ಶ್ರುತಿಯು ಸಾರುತ್ತಲಿದೆ. ಭಾರತದ 12 ಜ್ಯೋತಿರ್ಲಿಂಗಗಳಿಗೆ ಪ್ರಣಾಮಗಳನ್ನು ಅರ್ಪಿಸಿ ಕೈಲಾಸವಾಸ ಈಶಾದಿ ಈಶ ಪುರವಾಸ ಮಹೇಶ್ವರನ ಪಾರ್ವತಿ ಮತ್ತು ಪರಮೇಶ್ವರ ಅಡಿದಾವರಗಳ ಪ್ರಣಾಮಗಳನ್ನು ಅರ್ಪಿಸಿ ತತ್ಪುರುಷಾಯ ವಿದ್ಮಹೇ ಮಹಾರೌದ್ರಾಯ ಧೀಮಹೇ, ತತ್ಪುರುಷಾಯ ವಿದ್ಮಹೇ ಮಹಾರೌದ್ರಾಯ ಧೀಮಹೇ ತನ್ನೋ ರೌದ್ರಂ ಮಹಾಗುರು ವೀರಭದ್ರಂ ಪ್ರಚೋದಯ. ಬೊಮ್ಮನಹಳ್ಳಿ ಎಂಬ ಪುಣ್ಯ ಕ್ಷೇತ್ರದಲ್ಲಿ ಇಲ್ಲಿ ಪರಮ ಪವಿತ್ರವಾದಂತಹ ಶುಭ ದಿನದಲ್ಲಿ ರೋಹಣ ದೇವಸ್ಥಾನದ ಉದ್ಘಾಟನಾ ಸಮಯದಲ್ಲಿ ನಿಮ್ಮಯ ವರಗುರು ವೀರಭದ್ರೇಶ್ವರನ ವೀರಘೋಷೆಯ ಖಡ್ಗದ ಪ್ರಮಥ ಚರಣ ಮಂಡಳದವರು ಸಿದ್ದೇಶ್ವರ ಸ್ವಾಮಿಯವರನ್ನ, ಶ್ರೀ ಮುದ್ದು ಮಾರುತಿ ಆಂಜನೇಯ ಸ್ವಾಮಿಯವರನ್ನ, ವರಗುರು ವೀರಭದ್ರೇಶ್ವರ ಖಡ್ಗದ ಪ್ರಮಥ ಚರಣ ಮಂಡಳದವರು ಸ್ಮರಿಸಿಕೊಂಡಾಡುತ್ತೇವೆ. ಓಂ ಪರಮ ಪಾವನ ಜಗದಾಧಾರ ಭಕ್ತಪಾಲನ ಬಹು ವಿನಾಶನ ಶಂಕರ ಅಭಯಂಕರ ಭಾನುಕೋಟಿ ತೇಜೋಮಯ ಕಪಟ ನಾಟಕದ ಸೂತ್ರಧಾರಿ ಹೇ ಶಂಕರ, ಈ ಸದ್ಭಕ್ತರನ್ನೆಲ್ಲ ಕಾಪಾಡಯ್ಯ ಅಖಂಡೇಶ್ವರ.
ಕತ್ತಿ ಇಟ್ಕೊಂಡು ಕುಣಿತಾ ಇದ್ರಲ್ಲ ಅದು ವೀರಗಾಸೆ ಅಂತ. ಸಾಮೂಹಿಕ ನೃತ್ಯದೊಳಗೊಂಡ ಕರ್ನಾಟಕದ ಒಂದು ಜನಪದ ಕಲೆ ಅದು. ಶೈವ ಸಂಪ್ರದಾಯದ ಧಾರ್ಮಿಕ ವೀರ ನೃತ್ಯ ಅದು. ಆ ಕುಣಿತಕ್ಕೆ 2ರಿಂದ 30ವರೆಗೂ ಕಲಾವಿದರು ಕುಣಿಬಹುದು. ಇದು ಶಿವಮೊಗ್ಗ, ಚಿಕ್ಕಮಗಳೂರು, ಚಿತ್ರದುರ್ಗ, ಧಾರವಾಡ, ಬಳ್ಳಾರಿ ಜಿಲ್ಲೆಗಳಲ್ಲಿ ಈ ನೃತ್ಯ ಪ್ರಚಲಿತವಿದೆ. ಈ ಕಲೆಗೆ ಹಿನ್ನೆಲೆಯಾಗಿ ಒಂದು ಪೌರಾಣಿಕ ಕಥೆ ಇದೆ ಅಂತೆ. ಹಬ್ಬ ಹರಿದಿನಗಳಲ್ಲಿ, ತೇರು ಜಾತ್ರೆಗಳಲ್ಲಿ, ಮದುವೆ, ಮನೆ ದೇವರು ಉತ್ಸವಗಳಲ್ಲಿ ವೀರಗಾಸೆ ಕುಣಿತವನ್ನು ಏರ್ಪಡಿಸುವ ಸಂಪ್ರದಾಯವಿದೆ. ಈ ಕಲೆ ಬಗ್ಗೆ ನನಗೆ ಎಷ್ಟು ಗೊತ್ತೋ ಅಷ್ಟು ನಾನು ಹೇಳಿದ್ದೀನಿ. ಇದನ್ನು ಉಳಿಸ್ಕೊಂಡು ಹೋಗೋದು ಅಂದರೆ ಜನಪದ ಕಲೆಗಳನ್ನು ಉಳಿಸ್ಕೊಂಡು ಹೋಗೋದು, ಯಕ್ಷಗಾನ ಮತ್ತು ವೀರಗಾಸೆ ಇದೆಲ್ಲ ಉಳಿಸ್ಕೊಂಡು ಹೋಗೋ ಕರ್ತವ್ಯ ನಮ್ಮೆಲ್ಲರದು ಆಗಿರುತ್ತೆ. ಮುಂದೆ ಬರುವ ಪೀಳಿಗೆಗಳಿಗೂ ಇದ್ರ ಬಗ್ಗೆ ಗೊತ್ತಾಗಬೇಕು ಅಂದರೆ ನಾವು ಅತಿ ಹೆಚ್ಚು ಇದ್ರ ಬಗ್ಗೆ ತಿಳಿಸ್ಕೊಡ್ಬೇಕು. ಹಾಗಾಗಿ ನನಗೆ ಗೊತ್ತಿರೋಷ್ಟು ನಾನು ಹೇಳಿದ್ದೀನಿ. ಬೊಮ್ಮೇನಹಳ್ಳಿ ಎಂಬ ಶುಭ ಕ್ಷೇತ್ರಕ್ಕೆ ತನ್ನಯ್ಯ ತ್ರಿಪುಳ ಮದ್ದಾಳ ಗದ್ದಿಗೆಯನ್ನು ಬಿಟ್ಟು 8 ಬಾರಿ ಏರುತ್ತ ಹಸ್ತದಲ್ಲಿ ಹಲಗೆ, ಕರದಲ್ಲಿ ಖಡ್ಗ, ಹರಿದಲೆ ರುಂಡಮಾಲೆ, ಕ್ಷೇತ್ರದಲ್ಲಿ ಪಾವಕದ ಜ್ವಾಲೆ, ಕರದಲ್ಲಿ ಶಿವಲಿಂಗ, ಮುಖದಲ್ಲಿ ವೇದಾಸ್ತುತಿ, ಹಾಕಿದ ಚೌಕಳಿಯ ಮುಚ್ಚ, ಹಾಕಿದ ಪದಕದ ಹಾರ, ಅದರುಗತ್ತಿ ಕರಗಸಗತ್ತಿ, ಏರಲು ಸಡಕಿನ ಹಗ್ಗ, ಕೊಬ್ಬೆ ಬಾಣ, ಕೊಡ್ಕಿ ಬಾಣ ಮುಂತಾದ ಆಯುಧಗಳನ್ನು ತೆಗೆದುಕೊಂಡು ಯಾವ ನಮ್ಮಯ್ಯ ಕಡುಗಲಿಯ ಕಲೆ ವೀರಭದ್ರ ಸಂಜೆಯ 1108 ಬಿರುದಾವಳಿಗಳ ಮುಚ್ಚಿಕೊಂಡು ರಾಜಬೀದಿಯಲ್ಲಿ ನನ್ನಯ್ಯ ಗಂಡುಗತ್ತಿ ಅಂಜಾಕಿಸುತ್ತ ನನ್ನ ಕಾಲಿಗೆ ಕಟ್ಟಿದ ಗೆಜ್ಜೆ ಸರಪಳಿಯ ನಾದವನ್ನು ಮಿಸುತ್ತ ನವ 9 ಭಜನ ಭಜಂತಿಯ ಬೀಲಲ, ಹೋಲಗ, ಕರಡೆ ಸಮಾನದ ವಾದ್ಯದ ರಭಸದೊಂದಿಗೆ
ಕಾಲ್ಗಳು ಯಾರಿಗೂ ಸುಡಬಾರ್ದು ಅನ್ನೋ ಕಾರಣಕ್ಕೆ ರೋಡಲ್ಲಿ ಫುಲ್ಲು ನೀರು ಹಾಕ್ಸಿದ್ರು ಟ್ಯಾಂಕರಲ್ಲಿ, ಮುಂದೆ ಹಾಕಿಸ್ಕೊಂಡು ಹೋದ್ರು. ಯಾಕಂದರೆ ಸ್ವಲ್ಪ ತೇವ ಇದ್ದರೆ ಕಾಲು ಸುಡೋದು ಕಡಿಮೆ ಇರುತ್ತೆ, ಎಲ್ಲರೂ ಕಲಶ ಹೊತ್ತಿದ್ದಾರೆ ಅಂದ್ಬಿಟ್ಟು. ಕೆಲವು ಹೆಣ್ಮಕ್ಳು ಕಲಶ ಹೊತ್ತಿರೋರಿಗೆ ದೇವ್ರು ಬಂದಿತ್ತು ಮೈ ಮೇಲೆ. ಕಲಶನ ಬೀಳ್ಬಾರ್ದು, ಕೆಳಗಡೆ ಅಪಶಕುನ ಆಗ್ಬಿಡುತ್ತೆ ಅಂದ್ಬಿಟ್ಟು ಕೆಲವು ಗಂಡಸರು ಅದನ್ನು ಬ್ಯಾಲೆನ್ಸ್ ಮಾಡ್ತಾಯಿದ್ರು. ಯಾಕಂದರೆ ಅವ್ರು ತುಂಬ ಡ್ಯಾನ್ಸ್ ಮಾಡ್ತಾಯಿದ್ರು. ಹಂಗಾಗಿ 4-5 ಜನ ಹೆಣ್ಮಕ್ಳಿಗೆ ದೇವ್ರು ಬಂದಿತ್ತು ಮೈ ಮೇಲೆ. ನಮ್ಮೂರಲ್ಲಿ ಶಿವನ ದೇವಸ್ಥಾನ ಇರಲಿಲ್ಲ, ಬೇರೆ ಊರಿಗೆ ಹೋಗ್ತಾ ಇದ್ವಿ ಶಿವರಾತ್ರಿ ಹಬ್ಬದ ಟೈಮಲ್ಲಿ. ಒಂದು 3-4 ಕಿಲೋಮೀಟ್ರ್ ನಡ್ಕೊಂಡು. ಈಗ ನಮ್ಮೂರಲ್ಲೇ ಆಗಿರೋದು ನಮಗೆ ತುಂಬ ಖುಷಿ ಇದೆ. ವೀರಗಾಸೆ ಅವರು ನಮ್ಮ ಜೊತೆನೇ ಪ್ರತಿ ಕಡೆನೂ ಡ್ಯಾನ್ಸ್ ಮಾಡಿಕೊಂಡು ಅದ್ರ ಮಹತ್ವ ಹೇಳ್ಕೊಂಬರ್ತಾಯಿದ್ರು. ನಾನು ಎಲ್ಲ ಕಡೆನೂ ತೋರಿಸಿಲ್ಲ ಅದನ್ನು, ಯಾಕಂದರೆ ನಿಮಗೆಲ್ಲ ಬೋರ್ ಆಗಬಾರ್ದು, ಇಷ್ಟ ಆಗುತ್ತೋ ಇಲ್ವೋ ಅಂತ ಕಾರಣಕ್ಕೆ ಸ್ವಲ್ಪ ಕಡೆ ಮಾತ್ರ ಕೆಲವು ಕ್ಲಿಪ್ಪಿಂಗ್ಸ್ ಹಾಕಿದ್ದೀನಿ ಅದ್ರ ಬಗ್ಗೆ. ಈ ದೇವಸ್ಥಾನ ಮಾರಿಯಮ್ಮ ದೇವಸ್ಥಾನ. ಇಲ್ಲೂ ಫೆಬ್ರವರಿಲೇ ನಡಿಬೇಕಿತ್ತು ಜಾತ್ರೆ. ಈ ವರ್ಷ ದೇವಸ್ಥಾನ ಓಪನ್ ಮಾಡೋದ್ರಿಂದ ನಾನ್ ವೆಜ್ ಮಾಡೋಕ್ಕಾಗಲ್ಲ ಅನ್ನೋ ಕಾರಣದಿಂದ ಮುಂದಿನ ತಿಂಗಳಿಗೆ ಪೋಸ್ಟ್ಪೋನ್ ಮಾಡಿದ್ದಾರೆ. ಅಂದರೆ ಮಾರ್ಚ್ ತಿಂಗಳಲ್ಲಿ ಈ ದೇವಸ್ಥಾನ ಜಾತ್ರೆ ಆಗುತ್ತೆ. ಇಲ್ಲೂ ಪ್ರದರ್ಶನ ಎಲ್ಲ ಹಾಕಿ ಪೂಜೆ ಎಲ್ಲ ಮಾಡಿಕೊಂಡು ಹೊರಡ್ತೀವಿ. ಇಲ್ಲಿ ಎಲ್ಲ ಪೂಜೆ ಎಲ್ಲ ಮುಗಿಸ್ಕೊಂಡು ಇದಾದಮೇಲೆ ಚೌಡೇಶ್ವರಿ ದೇವಸ್ಥಾನಕ್ಕೆ ಹೋಗ್ತೀವಿ. ಅಲ್ಲೂ ಪ್ರದಕ್ಷಿಣೆ ಎಲ್ಲ ಹಾಕಿ ಅಲ್ಲೂ ಪೂಜೆ ಎಲ್ಲ ಮುಗಿಸ್ಕೊಂಡು ಆಮೇಲೆ ಆಂಜನೇಯ ದೇವಸ್ಥಾನಕ್ಕೆ ಹೋಗೋದು. ಅಷ್ಟು ಬಿಸಿಲಿದ್ರೂ ತುಂಬ ಜನ ಸೇರಿದ್ರು. ನಮ್ಮೂರು ಚಿಕ್ಕದೇ, ಅಷ್ಟೇನು ದೊಡ್ಡದಲ್ಲ, ತುಂಬ ಜನ ಇದ್ದಾರೆ ಅಂತ ಎಲ್ಲ ಹೇಳಲ್ಲ, ಬಟ್ ಪ್ರತಿಯೊಬ್ಬರೂ ಭಾಗವಹಿಸಿದ್ರು, ಅದೇ ಖುಷಿ. ತಾಯಿ ಚೌಡೇಶ್ವರಿ ದೇವಸ್ಥಾನ ಇದೆ. ಇವಾಗ ಇಲ್ಲಿಗೆ ಬಂದಿದ್ದೀವಿ.
ನಾನಂತೂ ಫುಲ್ ಸುಸ್ತಾಗ್ಬಿಟ್ಟಿದ್ದೆ, ಸ್ಯಾರಿ ಎಲ್ಲ ಉಟ್ಕೊಂಡು ಅಷ್ಟು ದೂರ ಎಲ್ಲ ಕಳಶ ಹೊತ್ಕೊಬಂದು. ಈ ದೇವಸ್ಥಾನನೇ ಓಪನಿಂಗು, ಆಂಜನೇಯ ಮತ್ತು ಶಿವನ ದೇವಸ್ಥಾನ. ಅಲ್ಲಿ ಕಾಣಿಸ್ತಾ ಇರೋದು ಆಂಜನೇಯ ದೇವಸ್ಥಾನ. ಈ ಸೈಡ್ ಒಂದಿದೆ, ಅದು ಬಂದು ಶಿವನ ದೇವಸ್ಥಾನ. ಎರಡು ಓಪನಿಂಗ್ ಇದೆ. ಇವಾಗ ಹೋಮಕ್ಕೆಲ್ಲ ರೆಡಿ ಮಾಡ್ಕೋತಾ ಇದ್ದಾರೆ. ವೀರಗಸ್ಸಿ ಅವರು ಅಲ್ಲಿ ರೋಡಲ್ಲಿ ಕುಣಿತ ಆಗ್ತಾ ಇದ್ದಾರೆ. ಅದನ್ನೆಲ್ಲರೂ ನೋಡ್ತಾ ಇದ್ರು. ತುಂಬಾ ರಶ್ ಇತ್ತು, ಅದಕ್ಕೆ ಅಲ್ಲಿ ಹೋಗ್ಲಿಲ್ಲ. ಹೋಮ ಮಾಡ್ಸಕ್ಕೆ ಹೆಂಗೆ ವ್ಯವಸ್ಥೆ ಮಾಡಿದ್ರು ಅಂದ್ರೆ, ಇವತ್ತೊಂದು ಹೋಮ ಇತ್ತು, ನಾಳೆ ಒಂದು ಮೂರ್ ಹೋಮ ಇತ್ತು, ಮತ್ತೆ ನಾಡಿದ್ದು ಇತ್ತು. ಒಂದೊಂದು ಹೋಮಕ್ಕೂ ಒಂದು 10 ಜೋಡಿಗಳು 15 ಜೋಡಿಗಳು ಈ ತರ ಕೂರಿಸ್ತಾ ಇದ್ರು. ಅಂದ್ರೆ ಮದ್ವೆ ಆಗಿರೋ ಕಪಲ್ಸ್ಗಳನ್ನ ಕೂರಿಸಿ ಪೂಜೆ ಮಾಡ್ತಾ ಇದ್ರು. ಪ್ರತಿಯೊಬ್ಬರಿಗೂ ಅವಕಾಶ ಸಿಗ್ಲಿ ಅನ್ನೋ ಒಂದು ಕಾನ್ಸೆಪ್ಟ್ ನಂಗೆ ತುಂಬಾ ಇಷ್ಟ ಆಯ್ತು. ಹೋಮ ಕೂತಿರೋರು 48 ದಿನ ನಾನ್ ವೆಜ್ ತಿನ್ನಂಗಿಲ್ಲ. ಅದು ನನಗೆ ನೀರ್ ಕುಡಿಯಂಗಾಗಿದೆ, ನನಗೆ ನೀರ್ ಕೊಡ್ತಿಲ್ಲ ಇಲ್ಲಿ ನಮ್ಮ ಅಕ್ಕ. ಬ್ರಹ್ಮಣ ಸ್ವಾಹ